ನಮಸ್ಕಾರ. ನಿನ್ನೆ ಕಡೆಬಾಜಾರ್ ಪೊಲೀಸ್ ಠಾಣೆಯಲ್ಲಿ ಒಂದು FIR ದಾಖಲು ಮಾಡಲಾಗಿದೆ. ಇದರಲ್ಲಿ ದೂರುದಾರರು ಶ್ರೀ ಪ್ರಮೋದ್ ಬಾಳಾಸಾಹೇಬ್ ಪಾಟೀಲ್ ಅಂತ ಇದ್ದಾರೆ. ಇವರು ನೀಡಿದ ದೂರಿನ ಸಾರಾಂಶ ಏನಿದೆ ಅಂದರೆ, ದಿನಾಂಕ 23/9/2025 ಜೈ ಕಿಸಾನ್ ಮಾರ್ಕೆಟ್ ಅಸೋಸಿಯೇಷನ್ ಆಫೀಸ್ ಬೇರರ್ಸ್ ಮತ್ತು ಮೆಂಬರ್ಸ್ ಒಂದು ಸದಸ್ಯರನ್ನು ಕರ್ಕೊಂಡು ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಮಧ್ಯಾಹ್ನ 12 ಗಂಟೆಯಿಂದ 6 ಗಂಟೆವರೆಗೆ ಪ್ರತಿಭಟನೆ ಮಾಡಿದ್ದಾರೆ. ಇದರಿಂದ ಸರ್ವಸಾಮಾನ್ಯರಿಗೆ, ಶಾಲಾ ಮಕ್ಕಳಿಗೆ, ಹಾಸ್ಪಿಟಲ್ಗೆ, ಕೋರ್ಟ್ಗೆ ಹೋಗುವವರಿಗೆ, DC ಆಫೀಸ್ಗೆ ಹೋಗುವವರಿಗೆ ಸುಮಾರು ತೊಂದರೆ ಆಗಿದೆ. ಅವರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ಳೋಕ್ಕೆ ಅವರು ನಮಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಇದು ಭಾರತೀಯ ನ್ಯಾಯ ಸಂಹಿತ ಸೆಕ್ಷನ್ 189 ಸಬ್ ಕ್ಲಾಸ್ 2, ಸೆಕ್ಷನ್ 292, 285 ಹಾಗೂ 190 ಸೆಕ್ಷನ್ ಪ್ರಕಾರ ಇದು FIR ಇಲ್ಲಿ ದಾಖಲು ಮಾಡಲಾಗಿದೆ ಮತ್ತು ಮುಂದಿನ ತನಿಖೆ ನಾವು ತಗೊಳ್ತಾ ಇದ್ದೀವಿ. ಆಫೀಸ್ ಮೆಂಬರ್ಸ್ ಮತ್ತು ಆಫೀಸ್ ಬೇರರ್ಸ್ ಅಂತ ಹೇಳಿದ್ದಾರೆ. ಈಗ ನಾವು ವಿಡಿಯೋ ರೆಕಾರ್ಡಿಂಗ್ ನೋಡ್ತೀವಿ, ಯಾರ್ಯಾರಿದ್ರು ಅದರ ಪ್ರಕಾರ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು. ಇದರಲ್ಲಿ ನಾವು ತನಿಖೆ ಮಾಡ್ತೀವಿ, ವಿಡಿಯೋ ನೋಡ್ತೀವಿ, ಅದರ ಪ್ರಕಾರ ಕ್ರಮ ತಗೊಳ್ತಾರೆ. ನಂದು ಸಾರ್ವಜನಿಕರೇ ಇಲಾಖೆ ವತಿಯಿಂದ ಒಂದು ರಿಕ್ವೆಸ್ಟ್ ಇದೆ. ನಿಮ್ಮದೇ ಯಾವುದೇ ಕುಂದು ಕೊರತೆ ಇದ್ದರೆ ನೀವು ಗುಂಪು ತಗೊಂಡು ಬರ್ತೀರಿ, ಚೆನ್ನಮ್ಮ ಸರ್ಕಲಲ್ಲಿ ಪ್ರತಿಭಟನೆ ಮಾಡ್ತೀರಿ. ಬಟ್ ಇದು ಮ್ಯಾಕ್ಸಿಮಮ್ 5-10 ನಿಮಿಷ, ಮ್ಯಾಕ್ಸ್ 15 ನಿಮಿಷವರೆಗೆ ಇದ್ದರೆ ಒಳ್ಳೆಯದು. ನಿಮಗೆ ನೋವು ಇದೆ ಅಂದರೆ ನೀವು ಪೂರ್ತಿ 14 ಲಕ್ಷ ಜನರಿಗೆ ನಾವು ಕೊಡೋದು. ಬಿಕಾಸ್ ಬಿಮ್ಸ್ ಹಾಸ್ಪಿಟಲ್ ಪಕ್ಕದಲ್ಲಿ ಇದೆ, ನಾವು ನೋಡಿದ್ದೀವಿ. ಪೂರ್ತಿ ದೇನಲ್ಲಿ ಕನಿಷ್ಠವಾದ 10-20 ಆ್ಯಂಬುಲೆನ್ಸಸ್ಗೆ ರೂಟ್ ಚೇಂಜ್ ಮಾಡೋದು ಅವಶ್ಯಕತೆ ಇತ್ತು ಆ ದಿನ. ಅಲ್ಲಿ ಕ್ರೌಡಿಂದ ಕೂಡ ಆ್ಯಂಬುಲೆನ್ಸ್ ಹೋಗಬೇಕಾದ್ರೆ ಅದು ಸ್ಲೋ ಆಗಿ ಹೋಗ್ತಾ ಇತ್ತು. ಸೊ ಇನ್ನು ಮುಂದೆ ಯಾರೂ ಪ್ರತಿಭಟನೆ ಮಾಡ್ತಾರೆ ಚೆನ್ನಮ್ಮ ಸರ್ಕಲ್ ಮೇಲೆ 10-15 ನಿಮಿಷಕ್ಕಿಂತ ಜಾಸ್ತಿ ದಯವಿಟ್ಟು ಮಾಡಬೇಡಿ. ಇಲ್ಲಾಂದರೆ ಈ ಥರ ಏನು ಕಂಪ್ಲೇಂಟ್ ಬಂದರೆ ನಾವು ಅದರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ಬೇಕಾಗ್ತದೆ. ಒಂದು 4-5 ಜನ ಗುಂಪು ಕಟ್ಬೋದು, ಒಂದೊಂದು ಸಂಘಟನೆ ಹೆಸರು ಹೇಳ್ಬೋದು, ಅಲ್ಲಿ ಮಾನವ ಸರಪಳಿ ಹಾಕೋದು ನಿತ್ಯ ಇದ್ದೇ ಇರುತ್ತೆ. ಅದಕ್ಕೆ ಅಲ್ಲಿ ಯಾವುದೇ ಕಾರಣಕ್ಕೂ ಏನು ಅವಕಾಶ ಕೊಡಬಾರ್ದು ಅಂತೇಳಿ ಸಾಕಷ್ಟು ಮನವಿ ಕೂಡ ಇದೆ ಸರ್. ಅಲ್ಲಿ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆಗೆ ಅವಕಾಶ ಕೊಡಬಾರ್ದು ಅಂತ ಮನವಿ ಕೂಡ ಇದೆ. DC ಅವ್ರ ಗಮನಕ್ಕೂ ಇದೆ ಸರ್. ಇದು ಮತ್ತೆ ಸರ್, ಈಗ ನಿನ್ನೆ ಅವರು ಏನು ಮನವಿ ಪ್ರತಿಭಟನೆ ಮಾಡಿಲ್ಲ ಸರ್, ಜೈ ಕಿಸಾನ್ ಅವರು ಏನು ಅನುಮತಿ ಪಡೆದಿದ್ರ ಸರ್ ಚೆನ್ನಮ್ಮ ಸರ್ಕಲ್ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ? ಇಲ್ಲ, ನಮ್ಮ ರೆಕಾರ್ಡ್ ಪ್ರಕಾರ ಇಲ್ಲ. ಅವರು CP ಕಚೇರಿಗೆ ಬರ್ತೀವಿ ಅಂತ ನಮಗೆ ಪತ್ರ ಕೊಟ್ಟಿದ್ದಾರೆ. ಬಟ್ ಚೆನ್ನಮ್ಮ ಅದು ಅನುಮತಿ ಇಲ್ಲ. ಆ ವಿಚಾರ ತುಂಬ ಸೂಕ್ತ ವಿಚಾರ ಇದೆ. ಇದು ನಮ್ಮದು ಹಾರ್ಟ್ ಆಫ್ ದ ಸಿಟಿ ಇದೆ. ಪ್ರತಿಯೊಂದು ಗಾಡಿ ಹಾರ್ಟ್ ಆಫ್ ದ ಸಿಟಿಯಿಂದ ಹೋಗುತ್ತೆ. ಬೆಂಗಳೂರಿನಲ್ಲಿ ಹೇಗೆ ಫ್ರೀಡಮ್ ಪಾರ್ಕ್ ಅಂತ ಒಂದು ಪ್ರತಿಭಟನೆಗೋಸ್ಕರ ಒಂದು ಏರಿಯಾ ಐಡೆಂಟಿಫೈ ಮಾಡಿದ್ದಾರೆ, ಅದೇ ಥರ ಮೇ ಬಿ ನೆಕ್ಸ್ಟ್ KDP ಮೀಟಿಂಗ್ನಲ್ಲಿ ಯಾವಾಗ ಎಲ್ಲ ಶಾಸಕರು ಮತ್ತು ನಂದಿನಿ ಸೆಂಟರ್ ಇದೆಯಲ್ಲ, ಅದೇ ಪಾರ್ಕಿಂಗ್ ಪಾರ್ಕಿಂಗ್ ಬಿಟ್ಟೆ ಪ್ರತಿಭಟನೆಗೆ ಅಂತೇಳಿ ನಿಗದಿಯಾಗಿದೆ. ಬಟ್ ಅದನ್ನ ಯಾರು ಹೋಗ್ತಾ ಇಲ್ಲ, ಮಾಡ್ತಾ ಇಲ್ಲ. ಚೆನ್ನಮ್ಮಕ್ಕೆ ನೀವು ಯಾಕೆ 144 ಸೆಕ್ಷನ್ ಕಟ್ಟುನಿಟ್ಟಾಗಿ ಜಾರಿ ಮಾಡಬಾರ್ದು? ಹೌದು, ಅದನ್ನು ಕೆಲವು ಸಲ ಜಾಸ್ತಿ ಜನ ಬರ್ತಾರೆ, ಕೆಲವು ದೊಡ್ಡದು ಇಶ್ಯೂ ಇರುತ್ತೆ, ಸ್ಟೇಟ್ ವೈಡ್ ಇಶ್ಯೂ ಇರುತ್ತೆ, ನ್ಯಾಷನಲ್ ಇಶ್ಯೂ ಇರುತ್ತೆ. ಸೊ ನಾವು ಸ್ವಲ್ಪ ದೊಡ್ಡದು ಜಾಗ ಐಡೆಂಟಿಫೈ ಮಾಡೋಣ ಅಂತ ಮುಂದಿನ ಮೀಟಿಂಗ್ನಲ್ಲಿ ಪ್ರಪೋಸಲ್ ಇಡ್ತೀವಿ. ಎಲ್ಲ ಶಾಸಕರು ಅದರಲ್ಲಿ ಇರ್ತಾರೆ, ಮಾನ್ಯ ಸಚಿವರು ಇರ್ತಾರೆ. ಅವರ ಇನ್ಪುಟ್ ತಗೊಂಡು ಮೇ ಬಿ 1 ಜನವರಿ 2026 ನಾವು ಇದು ಇಂಪ್ಲಿಮೆಂಟ್ ಮಾಡೋಣ. ಅದು ಪ್ಲ್ಯಾನಿಂಗ್ನಲ್ಲಿ ಇದೆ, ನಮ್ಮದು ಚರ್ಚೆ ಕೂಡ ಆಗ್ತಾಯಿದೆ. ಆಲ್ ಟುಗೆದರ್ ಸಾಮಾನ್ಯರಿಗೆ ಯಾವುದೇ ತೊಂದರೆ ಆಗಬಾರ್ದು, ಆ ದಿಕ್ಕಿನಲ್ಲಿ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ಎಲ್ಲ ಬೆಳಗಾವಿ ನಗರ ವಾಸಿ ನಮಗೆ ಈ ವಿಚಾರದಲ್ಲಿ ನಮಗೆ ಕೋಆಪ್ರೇಟ್ ಮಾಡಿ ಅಂತ ನಾವು ಕೋರ್ತಾ ಇದ್ದೀವಿ. ಧನ್ಯವಾದಗಳು. ಅವರು ಕೂಡ ಅದೇ ನಂದಿನಿ ಎದುರುಗಡೆನೇ ಹೋಗ್ತಾ ಇದ್ದಾರೆ. ಜಾಸ್ತಿ ಟೈಮ್ ತೊಗೊಂಡಿದ್ದೀರಿ. ಎಸ್.